ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಆತ್ಮಾಯಣದ ಸ್ವಾಧ್ಯಾಯ ಪಯಣದಲ್ಲಿ ಇದ್ದೇವೆ. ಈಗ 5ನೆಯ ಅಧ್ಯಾಯದಲ್ಲಿ ನಾವು ಇದ್ದೇವೆ. ಈ ಮೊದಲು ಸೂಕ್ಷ್ಮ ಶರೀರ ಯಾನವನ್ನ ಕೈಕೊಂಡ ನಂತರ ನಮ್ಮ ಪೀಟರ್ ರೆಶಲೋ ಅವರು, ಈ ಪುಸ್ತಕದ ಲೇಖಕರಾಗಿರ್ತಕ್ಕಂಥ ಪೀಟರ್ ರೆಶಲೋ ಅವರು ಸ್ವತಃ ಸೂಕ್ಷ್ಮ ಶರೀರಯಾನವನ್ನ ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಕೈಕೊಂಡ ನಂತರ ಏನೆಲ್ಲ ಅನುಭವಗಳನ್ನ ಅವರು ಪಡೆದ್ರು ಅಂತಕ್ಕಂಥದ್ದನ್ನ ಟಿಪ್ಪಣಿಯ ರೂಪದಲ್ಲಿ ಬರೆದು ಸಿದ್ಧಪಡಿಸ್ತಾರೆ. ನಂತರ ಅದನ್ನ ಗುರುಗಳಿಗೆ ತೋರಿಸಿ ಅವರಿಂದ ಅಭಿನಂದನೆಗೆ ಅರ್ಹರಾಗ್ತಾರೆ. ಅಷ್ಟೇ ಅಲ್ಲದೇನೆ ತಾವು ಸ್ವತಃ ಒಂದು ಪ್ರಯತ್ನವನ್ನ ಮಾಡಿ ಸೋಲ್ತಾರೆ. ಅದಕ್ಕೆ ಕಾರಣ ಏನು ಅಂತಕ್ಕಂತಹ ಸಂಗತಿ, ಅದಕ್ಕೆ ಸಂಬಂಧಪಟ್ಟಂತ ಇತರ ವಿಷಯಗಳನ್ನೆಲ್ಲಿ ಚರ್ಚೆ ಮಾಡ್ತಾರೆ. ಅಷ್ಟೇ ಅಲ್ಲದೇನೆ ಈ ಸೂಕ್ಷ್ಮ ಜಗತ್ತಿನಲ್ಲಿ, ಸೂಕ್ಷ್ಮ ಲೋಕದಲ್ಲಿ ಭೌತಿಕ ಶರೀರವನ್ನ ತ್ಯಜಿಸಿ ಆದ ನಂತರ ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂತಹ ಜನರಿಗೆ ಯಾವ ರೀತಿ ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಅವರು ಕೊಡ್ತಾ ಬಂದಿದ್ದಾರೆ. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಭೂಮಿಯ ಮೇಲೆ ಕಲಿಯಲು ಸಾಧ್ಯವಾಗದೇ ಇರ್ತಕ್ಕಂಥ ಅಂಶಗಳನ್ನ ಅಲ್ಲಿಯೂ ಕೂಡ ಕಲೀಲಿಕ್ಕೆ ಸಾಧ್ಯ ಇದೆ. ಮನಸ್ಸು ಮಾಡಿದ್ರೆ ಅವ್ರಿಗೆ ಸಾಕಷ್ಟು ಸಮಯ ಅಲ್ಲಿ ಇರ್ತದ. ಸ್ವಲ್ಪ ಫೀಸ್ ಅನ್ನು ಕೂಡ ಕೊಟ್ರೆ, ಹಣವನ್ನು ಕೂಡ ಪೇಮೆಂಟ್ ಮಾಡಿದ್ರೆ ಅಲ್ಲಿ ತಾವು ಏನ್ ಬೇಕು ತರಬೇತಿಯನ್ನ ಪಡೆಯಬಹುದು ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಅಲ್ಲಿ ಎಂತಹ ಹವ್ಯಾಸ ಇರ್ತಕ್ಕಂತಹ ಜನರು ಯಾವ ರೀತಿಯಿಂದ ಇರ್ತಾರೆ, ಭೂಮಿಯ ಮೇಲೆ ಯಾವ ರೀತಿ ಬದುಕ್ತಾ ಇರ್ತಾರೋ ಅದೇ ರೀತಿಯ ಬದುಕನ್ನ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಸಂಗತಿಗಳನ್ನ ಅವರು ಹೇಳ್ತಾ ಬಂದಿದ್ದಾರೆ. ಇನ್ನು ಕೆಲವೊಂದು ಜೋಡಿಗಳು ಈ ಜೋಡಿ ಅಂತ ಹೇಳಿ ಅನಿಸ್ತಾ ಇರ್ತದ. ನೋಡಿದ ತಕ್ಷಣ ಇವರು ಒಬ್ರಿಗೊಬ್ರು ಅನುರೂಪವಾಗಿರ್ತಕ್ಕಂಥವ್ರು ಅಲ್ಲ. ಕೆಲವೊಂದು ಜೋಡಿಗಳನ್ನ ನೋಡಿದಾಗ ಅತ್ಯಂತ ಅನುರೂಪವಾಗಿರ್ತಕ್ಕಂತಹ ಜೋಡಿ ಅಂತ ಹೇಳಿ ಅನಿಸುತ್ತೆ ಮೇಲ್ನೋಟಕ್ಕೆ. ಆದ್ರೆ ಸ್ವಭಾವದಲ್ಲಿ ಏನಿರುತ್ತೋ ಗೊತ್ತಾಗೋದಿಲ್ಲ. ಕೆಲವೊಂದು ಜೋಡಿಗಳು ಮೇಲ್ನೋಟದಲ್ಲಿ ನೋಡಿದಾಗನೇ ಈ ಜೋಡಿ ಅಂತ ಹೇಳಿ ಅನಿಸ್ಬಿಡ್ತದ. ಅಂಥವರನ್ನ ಕುರಿತು ಏನ್ ಹೇಳ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಇಲ್ಲಿ ಜಾನ್ ಮೇರಿಯನ್ನು ಮದುವೆ ಆದನು. ಜಾನ್ ಮತ್ತು ಮೇರಿ ಅಂತಕ್ಕಂಥ ದಂಪತಿಗಳ ಬಗ್ಗೆ ಹೇಳ್ತಾರೆ. ಇಬ್ಬರದು ಜೋಡಿಯೇ ಅಲ್ಲ, ನೋಡಿದ್ರೆ ಕರುಣೆ ಬರುತ್ತದೆ. ಇಬ್ಬರದು ಜೋಡಿನೇ ಅಲ್ಲ, ನೋಡಿದ್ರೆ ಕರುಣೆ ಬರ್ತದ. ಇಂಥ ಮಾತುಗಳನ್ನು ಬಹುಶಃ ನಾವು ಕೇಳಿರ್ತೀವಿ. ಸಾಕಷ್ಟು ಸಂದರ್ಭದಲ್ಲಿ ನಾವು ಹಾಗ ಅನ್ಕೊಳ್ತಾ ಇರ್ತೀವಿ. ಆದ್ರೆ ಅನುಭವ ಉಳ್ಳವನು ಅಂಥ ಜೋಡಿಯನ್ನ ನೋಡಿ, ಜೋಡಿಯು ಎಷ್ಟೇ ಅಲ್ಪಾವಧಿಯವರೆಗೆ ಇದ್ದರೂ ಕೂಡ ಅಲ್ಲಿಯವರೆಗೆ ಜೊತೆಯಾಗಿದ್ದುಕೊಂಡು ಪರಸ್ಪರ ಲಾಭವನ್ನೇ ಹೊಂದುತ್ತಾರೆ. ಮೇಲ್ನೋಟಕ್ಕೆ ಅದು ಈ ಜೋಡಿ ಅಂತ ಹೇಳಿ ಅನ್ಸಿದ್ರು ಕೂಡ ಅನುಭವ ಇರ್ತಕ್ಕಂತಹ ಜನರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಜೋಡಿ ಎಷ್ಟೇ ಅಲ್ಪಾವಧಿಯವರೆಗೆ ಇದ್ದರೂ ಕೂಡ ಎಷ್ಟು ದಿವಸ ಅವರು ಕೂಡಿರ್ತಾರೋ ಅದು ಒಬ್ಬರಿಗೊಬ್ಬರಿಗೂ ಲಾಭದಾಯಕವಾಗಿನೇ, ಪರಸ್ಪರ ಲಾಭದಾಯಕವಾಗಿನೇ ಇರ್ತಾರೆ, ಪರಸ್ಪರ ಲಾಭವನ್ನು ಹೊಂದುತ್ತಾರೆ ಅಂತ ಹೇಳಿ ಹೇಳ್ತಾರೆ. ಮೇಲ್ನೋಟಕ್ಕೆ ನಿರುಪಯುಕ್ತ ಅನಿಸುವಂತ ಈ ಜೋಡಿಯು ಆರಂಭದಲ್ಲಿ ತೊಂದರೆಗಳನ್ನ ಎದುರಿಸಬಹುದು. ಮೇಲ್ನೋಟಕ್ಕೆ ನಿರುಪಯುಕ್ತ ಅಂತಕ್ಕಂಥ ಈ ಜೋಡಿ ಆರಂಭದಲ್ಲಿ ಅನೇಕ ತೊಂದರೆಗಳನ್ನ ಅನುಭವಿಸಬಹುದು. ಯಾಕಂದ್ರೆ ಅವರವರ ಇಷ್ಟಾನಿಷ್ಟಗಳು ಬೇರೆ ಬೇರೆ ಆಗಿರ್ತಾವೆ. ಅವರ ಇಷ್ಟಾನಿಷ್ಟಗಳು ಬೇರೆ ಬೇರೆ ಆಗಿರ್ತವೆ. ಬಹುಶಃ ಪುರುಷನು ಅವಳ ಸೌಂದರ್ಯ ನೋಡಿ ಆಕರ್ಷಿತನಾಗಿರ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಆಕರ್ಷಣೆ ಕಡಿಮೆ ಆಗ್ತದ. ಮೊದಲು ಮೇಲ್ನೋಟಕ್ಕೆ ಪುರುಷ ಆ ಮಹಿಳೆಯ ಒಂದು ಸೌಂದರ್ಯವನ್ನ ನೋಡಿ ಆಕರ್ಷಿತನಾಗಿರ್ಬಹುದು. ಆದ್ರೆ ಸ್ವಭಾವಗಳು ಕೂಡ್ಲಿಲ್ಲ ಅಂತಂದ್ರೆ, ಅಭಿರುಚಿಗಳು ಒಂದಕ್ಕೊಂದು ಹೊಂದಾಣಿಕೆ ಆಗಲಿಲ್ಲ, ಅವರ ಇಷ್ಟ ಅನಿಷ್ಟಗಳು ಒಂದಕ್ಕೊಂದು ಹೊಂದಾಣಿಕೆ ಆಗ್ಲಿಲ್ಲ ಅಂತಂದ್ರೆ ಅವರ ಬದುಕು ಬಹುಬೇಗನೆ ಬೇಸರ ಆಗ್ತದ, ಆಕರ್ಷಣೆ ಕಡಿಮೆ ಆಗ್ತದ. ಈಗ ಅವರಿಗೆ ಜೊತೆಯಾಗಿ ಅಂತೂ ಇರಬೇಕಾಗಿದೆ.
ಆದರೆ ಇಬ್ಬರ ರುಚಿ ಅಭಿರುಚಿಗಳ ಪರಸ್ಪರ ಹೊಂದಾಣಿಕೆ ಆಗದಿದ್ರೆ ಜೊತೆಯಾಗಿರುವುದು ಕಠಿಣವಾಗ್ತದ. ಮದುವೆ ಆಗಿದೆ, ಜೊತೆಯಾಗಂತೂ ಇರ್ಬೇಕಾಗಿದೆ. ಪರಸ್ಪರ ರುಚಿ ಅಭಿರುಚಿಗಳು ಹೊಂದಾಣಿಕೆ ಆಗ್ಲಿಲ್ಲ ಅಂತಂದ್ರೆ ಜೊತೆಯಾಗಿರೋದು ಬಹಳಷ್ಟು ಕಷ್ಟ ಅನಿಸ್ತದ. ಇಂಥ ಸಂದರ್ಭಗಳಲ್ಲಿ ಪುರುಷ ಒಂದು ವೇಳೆ ಹೆಚ್ಚು ವಿಕಾಸ ಹೊಂದಿದ ಆತ್ಮ ಅವನಲ್ಲಿ ಇತ್ತು ಅಂತಂದ್ರೆ, ಹೆಚ್ಚು ವಿಕಾಸ ಹೊಂದಿದವನಾಗಿದ್ರೆ ಅವನು ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಆಸಕ್ತಿಗಳಲ್ಲಿ ಪುಸ್ತಕ ಓದೋದು, ಸಂಗೀತ ಕೇಳೋದು ಅಥವಾ ಜೀವನದ ಇನ್ನೂ ಹೆಚ್ಚಿನ ಗಂಭೀರ ವಿಷಯಗಳತ್ತ ಅವನು ಆಸಕ್ತಿಯನ್ನ ಬೆಳೆಸ್ಕೊಳ್ತಾನೆ, ಆಸಕ್ತಿನ ಹೊಂದ್ತಾನೆ. ಆದ್ರೆ ಸ್ತ್ರೀಯು ಅವಳು ಪುರುಷನಷ್ಟು ಗಂಡನಷ್ಟು ವಿಕಾಸ ಹೊಂದಿದ ಆತ್ಮ ಇಲ್ಲದೆ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವಳು ತನ್ನ ಗಂಡನು ಯಾವಾಗ್ಲೂ ಮನೋರಂಜನೆ ಸ್ಥಳಗಳಿಗೆ ಕರ್ಕೊಂಡು ಹೋಗ್ಬೇಕು, ಯಾರಾದ್ರೂ ಫ್ರೆಂಡ್ಸ್ ಗಳ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಬಯಕೆ ಅವಳಿಗೆ ಇರುತ್ತೆ. ಇಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು ಬರತೊಡಗ್ತಾವು. ಆಗ ಚರ್ಚೆ, ತಂಟೆ, ತಗಾದಿಗಳು, ತಕರಾರುಗಳು ಉಂಟಾಗ್ತಾವು. ಒಂದು ವೇಳೆ ಮಕ್ಕಳಾಗದಿದ್ದರೆ ಅವರಲ್ಲಿ ಮಕ್ಕಳಾಗದೇ ಇದ್ದಂತ ಸಂದರ್ಭದಲ್ಲಿ ಮದುವೆ ಮುರಿದು ಬೀಳ್ತಕ್ಕಂಥ ಒಂದು ಸಂಭವನು ಇರ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ಇವರಿಬ್ಬರಲ್ಲಿಯೂ ಪ್ರಕೃತಿ ಭೇದವಿದೆ. ಇಬ್ಬರು ಇಜ್ಜೋಡಿಯಾಗಿದ್ದಾರೆ. ಮದುವೆಯು ಮುರಿದು ಬೀಳುವುದು ಕನಿಕರ ಪಡುವಂತಹ ಸಂಗತಿಯಾಗಿದೆ ಅಂತ ಹೇಳ್ತಾರೆ. ವಿಷಮತೆಯ ಕಾರಣಗಳಿಂದಲೇ ಅವರು ಪರಸ್ಪರ ಬಹಳಷ್ಟು ಕಲಿತುಕೊಳ್ಳುತ್ತಾರೆ. ಅವರಲ್ಲಿ ವಿಷಮತೆ ಇರೋದ್ರಿಂದ, ಏಕತೆ ಇಲ್ಲದೆ ಇರೋದ್ರಿಂದ, ಭಿನ್ನತೆ ಇರುವುದರಿಂದ, ಇಬ್ಬರು ಬೇರೆ ಬೇರೆಯಾಗಿರೋದ್ರಿಂದ, ಇಬ್ಬರ ಅಭಿರುಚಿಗಳು ಬೇರೆ ಬೇರೆ ಆಗಿರೋದ್ರಿಂದ ಅವರು ಪಾಠವನ್ನ ಕಲಿತಾರೆ. ಒಂದು ವೇಳೆ ಇಬ್ಬರ ಅಭಿರುಚಿಗಳು ಒಂದೇ ಆಗಿದ್ದು ಅಂತಾರೆ ಅವರು ಪಾಠವನ್ನ ಕಲಿತಾ ಇರ್ಲಿಲ್ಲ. ಆದ್ರಿಂದ ವಿಷಮತೆಯ ಕಾರಣದಿಂದ ಅವರು ಬಹಳಷ್ಟು ಕಲಿತ್ಕೊಳ್ತಾರೆ ಮತ್ತು ಅನುಭವ ಹೊಂದುತ್ತಾರೆ ಅಂತ ಹೇಳ್ತಾರೆ. ಪುರುಷನಿಗೆ ತನ್ನ ಜೀವನ ಸಂಗಾತಿಯೊಡನೆ ಅಪೂರ್ವವಾಗಿ ಮಿಲನ ಹೊಂದಬೇಕಾಗುತ್ತದೆ. ಅವನು ಈ ಕುರಿತು ಆಳವಾಗಿ ಆಲೋಚಿಸಿದಾಗ ಅವಳನ್ನು ಕೂಡ ತನ್ನ ಮಟ್ಟಕ್ಕೆ ತರಬೇಕು ಎಂದು ಅವನಿಗೆ ಅನಿಸ್ತಾ ಇರ್ತದ. ತನ್ನ ಹೆಂಡತಿಯನ್ನು ಕೂಡ ತನ್ನ ಮಟ್ಟಕ್ಕೆ ತರಬೇಕು. ಅವನು ಒಂದ್ ವೇಳೆ ಬಹಳಷ್ಟು ಸುಶಿಕ್ಷಿತನಾಗಿದ್ದರೆ, ಬಹಳಷ್ಟು ಜ್ಞಾನಿಯಾಗಿದ್ದರೆ, ಪುಸ್ತಕ ಮುಂತಾದವುಗಳನ್ನ, ಕಲೆ ಮುಂತಾದವುಗಳ ಅಭಿರುಚಿಯನ್ನ ಬೆಳೆಸ್ಕೊಂಡಿದ್ರೆ, ಹೆಂಡತಿ ಕಡಿಮೆ ಶಿಕ್ಷಣವನ್ನ ಪಡೆದಿರ್ತಕ್ಕಂಥವಳು, ಇವು ಯಾವ ಅಭಿರುಚಿಗಳು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಅವಳನ್ನು ಕೂಡ ತನ್ನ ಮಟ್ಟಕ್ಕೆ ತರಬೇಕು ಅಂತಕ್ಕಂಥ ಆಲೋಚನೆಯನ್ನ ಸಾಕಷ್ಟು ಸಾರಿ ಅವರು ಮಾಡ್ತಾ ಇರ್ತಾರೆ. ಜೊತೆಗೆ ತಾನೇನು ಮಾಡುತ್ತಿದ್ದೇನೆನ್ನುವುದನ್ನು ತನ್ನ ಪತ್ನಿಗೆ ತಿಳಿಯಬಾರದಂತೆ ನೋಡ್ಕೊಳ್ತಾನೆ. ಒಂದ್ ವೇಳೆ ಹೆಂಡತಿಗೆ ಗೊತ್ತಾಯ್ತು ಅಂತಂದ್ರೆ ಅವಳು ಕೀಳರಿಮೆಯನ್ನ ಅನುಭವಿಸ್ತಾಳೆ. ನಿನಗೇನೋ ತಿಳಿಯೋದಿಲ್ಲ ಅಂತ ಹೇಳಿದ್ರೆ, ನಿನಗ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅವಳು ಕೀಳರಿಮೆಯನ್ನ ಹೊಂದ್ತಾಳೆ ಅಂತ ಹೇಳಿ ಅವಳಿಗೆ ಗೊತ್ತಿಲ್ಲದ ಹಾಗೆ ಇಂಥ ಪ್ರಯತ್ನಗಳನ್ನ ಮಾಡಿ ಅವಳನ್ನು ಕೂಡ ಉನ್ನತ ಮಟ್ಟಕ್ಕೆ, ಮೇಲ್ಸ್ತರಕ್ಕೆ ತನಗೆ ಅನುರೂಪವಾಗುವ ಹಾಗೆ ಸಿದ್ಧ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಕೂಡ ಅವನು ಮಾಡ್ತಕ್ಕಂಥ ಸಾಧ್ಯತೆ ಇರ್ತದ. ಅವನ ಪತ್ನಿಯು ತನ್ನ ಅನುಭವಹೀನತೆಯ ಕಾರಣದಿಂದ ಏನಾದ್ರು ಅಂತ ಕೆಲಸ ಕಾರ್ಯಗಳನ್ನು ಮಾಡಲು ಅಕಸ್ಮಾತ್ ಹೇಳಿದರೆ ಅವನು ಆವೇಶಗೊಳ್ಳದೆ ಧೈರ್ಯ ತಾಳಬೇಕು. ಒಮ್ಮೊಮ್ಮೆ ಅದರ ಪರಿಣಾಮ ಗೊತ್ತಿದ್ದು ಅವನು ಅದನ್ನ ಮಾಡ್ತಾನೆ. ಗೊತ್ತಿಲ್ಲದೇನೆ ಹೆಂಡತಿಯ ಒಂದು ಆಶಯ ಪ್ರಕಾರ ಕೆಲವೊಂದ್ಸರಿ ಅವನಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಅಂತ ಕೆಲಸಗಳನ್ನ ಮಾಡ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಅದರ ಪರಿಣಾಮವನ್ನ ನೋಡಿಯಾದ್ರೂ ಅವನ ಪತ್ನಿಗೆ ಬುದ್ಧಿ ಬರ್ಲಿ ಅಂತಕ್ಕಂಥ ಕಾರಣದಿಂದ ಪತಿ ಹೇಳದ್ದನ್ನು ಯಾವಾಗಲೂ ಅವಳು ಅನುಸರಿಸ ಬಯಸುವುದಿಲ್ಲ. ಪತಿ ಹೇಳ್ತಕ್ಕಂಥ ಎಲ್ಲ ಸಂಗತಿಗಳನ್ನ ಅನುಸರಿಸಲಿಕ್ಕೆ ಇಷ್ಟಪಡದೆ ಹೋಗ್ಬೋದು. ಆದರೂ ಅವನು ಬಹಳ ತಿಳುವಳಿಕೆಯುಳ್ಳವನಿದ್ದಾನೆ ಎಂಬುದು ಅವಳಿಗೆ ಗೊತ್ತು. ಗಂಡ ಬಹಳಷ್ಟು ತನಗಿಂತ ಹೆಚ್ಚು ಜ್ಞಾನಿಯಾಗಿದ್ದಾನೆ, ಹೆಚ್ಚು ತಿಳುವಳಿಕೆ ಇದ್ದಾನೆ ಅಂತಕ್ಕಂಥದ್ದು ಗೊತ್ತು. ಅಂಥವರು ಜೀವನವಿಡೀ ಜೊತೆಯಾಗಿದ್ದರೆ ಇಬ್ಬರಿಗೂ ಲಾಭದಾಯಕ. ಇಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು, ಭಿನ್ನ ಅಭಿರುಚಿಗಳು, ಭಿನ್ನ ಆಸಕ್ತಿಗಳಿದ್ದರೂ ಕೂಡ ಅವರಿಬ್ಬರು ಜೊತೆಯಾಗಿರೋದು ಪರಸ್ಪರ ಲಾಭದಾಯಕ. ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಸಹಾಯಕ ಆಗುತ್ತೆ. ಹೆಂಡತಿಯ ಗುಣಗಳಿಂದ ಗಂಡ ಕೆಲವೊಂದನ್ನ ಕಲಿಬಹುದು, ಗಂಡನ ಗುಣಗಳಲ್ಲಿ ಕೆಲವೊಂದನ್ನ ಹೆಂಡತಿ ಕಲಿಬಹುದು. ಇಂತಹ ಈ ಜೋಡಿಯಾಗಿರ್ತಕ್ಕಂತಹ ಜನರು ಕೂಡ ದೀರ್ಘ ಅವಧಿಯವರೆಗೆ ಜೊತೆಯಾಗಿ ಇದ್ದಾಗ ಅಲ್ಲಿ ಲಾಭನೇ ಅದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಒಬ್ಬಳಿಗೆ ತನಗಿಂತ ತಿಳುವಳಿಕೆಯುಳ್ಳವನ ಜೊತೆ ಇರುವುದರಿಂದ ಬುದ್ಧಿ ಅನುಭವಗಳ ಮೂಲಕ ಶ್ರೇಷ್ಠ ಮಾರ್ಗದರ್ಶನ ದೊರೀತದ. ತನಗಿಂತ ಹೆಚ್ಚು ತಿಳುವಳಿಕೆ ಇರ್ತಕ್ಕಂಥ ಗಂಡನ ಜೊತೆ ಇರೋದ್ರಿಂದ ಅವಳಿಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ಸಿಗಬಹುದು. ಇದರಿಂದ ಅವಳ ವ್ಯಕ್ತಿತ್ವ ವಿಕಾಸನ ಆಗ್ತದ. ಅದೇ ವೇಳೆಗೆ ಪತಿಗೆ ಧೈರ್ಯ, ತಾಳ್ಮೆ, ವ್ಯವಹಾರ ಜಾಣ್ಮೆಯ ಬೆಲೆ ತಿಳಿಯುತ್ತದೆ.
ಬಹುಶಃ ಅನುಭವ ಕೊರತೆಯಿಂದ ತನ್ನ ಮೂಗಿನ ನೇರಕ್ಕೆ ನೋಡುವವನಾಗಿದ್ದರೆ ಇನ್ನೊಬ್ಬರ ದೃಷ್ಟಿಕೋನದಿಂದಲೂ ಜೀವನವನ್ನು ನೋಡುವ ಅವಶ್ಯಕತೆಯನ್ನು ಕುರಿತು ತಿಳಿಯುತ್ತದೆ. ಕೆಲವರು ತಮ್ಮ ಮೂಗಿನ ನೇರಕ್ಕೆ ನೋಡಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅನುಭವ ಕಡಿಮೆ ಇರೋದ್ರಿಂದ ಇಂತಹ ಕೆಲವೊಂದು ಅನುಭವಗಳನ್ನ ಪಡೆದು ಅವರು ಮತ್ತೊಬ್ಬರ ಒಂದು ದೃಷ್ಟಿಯಿಂದನೂ ಕೂಡ ಬದುಕನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತಲ್ಲಿ ಹೇಳ್ತಾರೆ. ಮೃತ್ಯುವಿನ ನಂತರ ಅಂಥವರು ಜೊತೆಯಾಗಿರಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿಯ ಭಿನ್ನ ಅಭಿಪ್ರಾಯಗಳು, ಭಿನ್ನ ಅಭಿರುಚಿಗಳು ಇರ್ತಕ್ಕಂತಹ ಜನರು ಮೃತ್ಯುವಿನ ನಂತರ ಜೊತೆಯಾಗಿ ಇರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ತನಗಿಂತ ಶ್ರೇಷ್ಠವಾದವರೊಂದಿಗೆ ಇರಬೇಕೆಂದು ಪುರುಷನಿಗೆ ಅನಿಸುತ್ತದೆ. ಈಗ ಒಂದು ಜೀವನ ಇಡೀ ತನಗಿಂತ ಕಡಿಮೆ ಅಭಿರುಚಿ ಇರ್ತಕ್ಕಂಥವಳು, ಕಡಿಮೆ ತಿಳುವಳಿಕೆ ಇರ್ತಕ್ಕಂಥವಳ ಜೊತೆಗೆ ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ದೇನೆ ಅಂತಕ್ಕಂಥ ಒಂದು ಮಾತನ್ನ ಪುರುಷ ತಿಳ್ಕೊಂಡು ಈಗ ತನ್ನ ಸಮಾನರಾಗಿರ್ತಕ್ಕಂಥ, ಸಮಾನ ಅಭಿರುಚಿ ಇರ್ತಕ್ಕಂಥ ಜನರ ಜೊತೆಗೆ ಇರ್ಲಿಕ್ಕೆ ಅವನು ಇಚ್ಛಿಸಬಹುದು ಅಂತ ಹೇಳ್ತಾರೆ. ಆದ್ರೆ ಭೂಮಿಯ ಮೇಲೆ ಉನ್ನತ ಮಾನಸಿಕ ಸ್ತರವನ್ನು ಹೊಂದುವುದಕ್ಕಾಗಿ ಹಲವಾರು ವರ್ಷಗಳಿಂದ ಒತ್ತಡದಲ್ಲಿ ಬದುಕಿದ ಸ್ತ್ರೀಗೆ ಇಲ್ಲಿವರೆಗೆ ಬಹಳ ಕಷ್ಟವಾಗಿರುತ್ತದೆ. ಗಂಡ ಬಹಳಷ್ಟು ವಿಕಾಸ ಹೊಂದಿದವನಾಗಿದ್ದು, ಉನ್ನತ ಸ್ತರದಲ್ಲಿ ವಿಚಾರ ಮಾಡ್ತಾ ಇದ್ದಂಥವನಾಗಿದ್ದು, ಅವನೊಂದಿಗೆ ಬಾಳೋದ್ರ ಜೊತೆಗೆ ಈಗ ಬಹಳಷ್ಟು ಕಷ್ಟವನ್ನ ಅನುಭವಿಸಿರ್ತಾಳ. ಎಷ್ಟೋ ಸಾರಿ ಸೋಲನ್ನ ಅನುಭವಿಸಿರ್ತಾಳೆ. ಎಷ್ಟೋ ಸಾರಿ ಅವನ ಜೊತೆಗೆ ಅಡ್ಜಸ್ಟ್ ಆಗೋದು ಕಷ್ಟ ಅಂತ ಹೇಳಿ ಅವಳಿಗೆ ಅನಿಸಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಮರಣದ ನಂತರ ಅವಳು ತನ್ನ ಆಸಕ್ತಿಗೆ ಅನುಸಾರವಾಗಿ, ತನ್ನ ಅಭಿರುಚಿಗೆ ಅನುಸಾರವಾಗಿ ಅವಳು ಬದುಕನ್ನ, ಸಂಗಾತಿಯನ್ನ ಹುಡುಕೊಳ್ಳಬಹುದು. ಮದುವೆಯ ಮರಣದ ನಂತರ ಇವರಿಬ್ರು ಕೂಡಿ ಇರಬೇಕು ಅಂತಕ್ಕಂಥ ಒಂದು ನಿರ್ಬಂಧನೆ ಏನೋ ಇಲ್ಲ. ಅವರು ತಮ್ಮ ಆಸಕ್ತಿಗೆ ತಕ್ಕ ಹಾಗೆ ಎಲ್ಲ ಬದುಕನ್ನ ಅವರು ಕಟ್ಕೊಳ್ಬಹುದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದ್ದರಿಂದ ಅವಳು ಆರಾಮವಾಗಿರಲು ಬಯಸ್ತಾಳೆ. ಸಾಮಾನ್ಯವಾಗಿ ಸ್ವಲ್ಪ ಸಮಯದವರೆಗೆ ಹೀಗೆ ಯಾವುದೇ ಒತ್ತಡವಿಲ್ಲದೆ ಆರಾಮವಾಗಿ ಜೀವಿಸಿದ ನಂತರ ತನ್ನ ಜೀವಿತ ಸಮಯದಲ್ಲಿ ಅವಳಲ್ಲಿ ಬಿತ್ತಿದಂತಹ ವಿಕಾಸದ ಬೀಜಗಳು ಈಗ ಅಂಕುರಗೊಳ್ಳುವ ಸಮಯ ಬಂದಿದೆ ಎಂದು ಅವಳಿಗೆ ಅನಿಸತೊಡಗುತ್ತದೆ. ಸೊ ಪ್ರಾರಂಭದಲ್ಲಿ ಸೂಕ್ಷ್ಮ ಲೋಕದಲ್ಲಿ ಬಂದಾಗ ಈ ರೀತಿಯ ಅನುಭವಗಳು ಅನಿಸ್ತಾವ. ಭೂಮಿಯ ಮೇಲೆ ಇರುವ ತನಕ ಗಂಡನ ಜೊತೆಗೆ ಅಡ್ಜಸ್ಟ್ ಆಗ್ತಾ ತುಂಬಾ ಒತ್ತಡದಲ್ಲಿ, ಕಷ್ಟದಲ್ಲಿ ಕಳೆದಿದ್ದೇನೆ, ಈಗ ನನಗೆ ಹೇಗ್ ಬೇಕೋ ಹಾಗೆ ಇರಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಅವಳು ಬದುಕಲಿಕ್ಕೆ ಶುರು ಮಾಡ್ತಾಳೆ. ಗಂಡನೂ ಕೂಡ ತನಗೆ ಅಭಿರುಚಿ ಇರ್ತಕ್ಕಂಥ, ತನಗೆ ಇಚ್ಛೆ ಇರ್ತಕ್ಕಂಥವ್ರ ಜೊತೆಗೆ ಬದುಕಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಮಾಡ್ತಾನೆ. ಆದ್ರೆ ಕೆಲವು ದಿವಸಗಳ ನಂತರ ಅವರ ಆತ್ಮ ವಿಕಾಸ ಹೊಂದಿದ ನಂತರ ಅವರ ಆತ್ಮದಲ್ಲಿ ಬಿತ್ತಿದಂತ ಬೀಜಗಳು ವಿಕಾಸ ಹೊಂದಿದಾಗ ಅವರಿಗೆ ಇದು ಬರುತ್ತಾ ಅವಳಲ್ಲಿ ತೀವ್ರವಾದ ಇಚ್ಛೆಯಾಗಿ ಪ್ರಕಟಗೊಳ್ಳಿಕ್ಕೆ ಶುರು ಮಾಡ್ತದ. ಸಾಂಸಾರಿಕ ವಸ್ತುಗಳಿಂದ ಯಾವ ಸುಖವನ್ನು ಅವಳು ಪಡೆದುಕೊಳ್ಳಲು ಬಯಸ್ತಾ ಇದ್ದಳು, ಆ ಸುಖವು ಕೃತ್ರಿಮವಾದದ್ದು. ಭೂಮಿಯ ಮೇಲೆ ಇದ್ದಾಗ ಈ ಭೌತಿಕ ಸರಕುಗಳಿಗಾಗಿ, ಭೌತಿಕ ವಸ್ತುಗಳಿಗಾಗಿ, ಸಾಂಸಾರಿಕ ವಸ್ತುಗಳಿಗಾಗಿ ಗಂಡನಿಗೆ ಪೀಡಿಸ್ತಾ ಇರ್ತಾಳೆ. ಅದನ್ನ ತಗೊಂಡ್ ಬಾ, ಇದನ್ನ ತಗೊಂಡ್ ಬಾ ಅಂತ ಹೇಳ್ತಾ ಇರ್ತಾಳೆ. ಅಂಥವುಗಳನ್ನ ಈಗ ಮೇಲೆ ಬಂದಾಗ ಈಗ ಏನ್ ಬೇಕೋ ಅದು ಅವಳಿಗೆ ಸಿಗ್ತಾ ಇರುತ್ತೆ. ಹೀಗಾಗಿ ನಾನು ಎಂಥ ತಪ್ಪು ಕೆಲಸ ಮಾಡಿದೆ ಅಂತಕ್ಕಂಥ ಒಂದು ಭಾವನೆ ಅವಳಲ್ಲಿ ಬರ್ತದ. ಈ ಬಯಕೆ, ಈ ಸುಖ ಅಂತಕ್ಕಂಥದ್ದು ಕೃತ್ರಿಮವಾಗಿರ್ತಕ್ಕಂಥದ್ದು ಎಂಬುದನ್ನ ಈಗ ಅವಳು ತಿಳ್ಕೊತಾಳೆ. ವಿನಾಕಾರಣ ತಾನು ಅವುಗಳನ್ನೆಲ್ಲ ಹೊಂದುವ ಆಶೆಯಿಂದ ಪತಿಯೊಂದಿಗೆ ಮನಸ್ತಾಪವನ್ನ ಮಾಡ್ಕೊಂಡೆ ಅಂತ ಹೇಳಿ ಅವಳಿಗೆ ಅನಿಸ್ತಾ ಇರ್ತದೆ. ಆ ವಸ್ತುಗಳಿಂದ ಈಗ ಅವಳಿಗೆ ಸುಖ ಸಿಗುವುದಿಲ್ಲ. ಅವಳ ಆ ಇಚ್ಛೆಯು ಈಗ ತೃಪ್ತಿಗೊಂಡಿದೆ. ಭೂಮಿಯ ಮೇಲೆ ಮದುವೆ ಸಂದರ್ಭದಲ್ಲಿಯ ವಸ್ತುಗಳಿಗಾಗಿ ಈಗ ಅವಳು ಇಚ್ಛಿಸುವುದಿಲ್ಲ. ಪ್ರಾರಂಭದ ಹಂತದಲ್ಲಿ ತಮ್ಮ ಸಾಂಸಾರಿಕ ಬದುಕಿನಲ್ಲಿ ಆ ವಸ್ತು ಬೇಕು, ಈ ವಸ್ತು ಬೇಕು ಅಂತ ಹೇಳಿ ಪೀಡಿಸ್ತಕ್ಕಂಥ ಒಂದು ಸಂದರ್ಭ ಇರ್ತದ. ಈಗ ಅದೆಲ್ಲ ಎಷ್ಟು ತಪ್ಪು ಕೆಲಸ ನಾನು ಮಾಡಿದೆ, ಅವುಗಳ ಒಂದು ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಅವಳಿಗೀಗ ಗೊತ್ತಾಗ್ತದ. ಈಗ ಈ ಹಂತದ ಜೀವನ ಅವಳಿಗೆ ಇಷ್ಟವಾಗುವುದಿಲ್ಲ. ತನ್ನ ವೈವಾಹಿಕ ಜೀವನವು ಸುಖಮಯವಾಗಿ ಇರಲಿಲ್ಲವೆಂಬುದು ಅವಳು ಹೇಳಿದರೂ ಕೂಡ ಈಗ ಅದು ಮುಗಿದು ಹೋದ ಅಧ್ಯಾಯವಾಗಿದೆ. ದೈವವು ಅವಳಿಗೆ ನೀಡಿದ ಅನುಭವ ಹಾಗೂ ನಿರ್ಣಯ ಕೂಡ ಅವಳಿಗೆ ಒಳ್ಳೆಯದೇ ಆಗಿದೆ ಎಂದು ಹರ್ಷ ಪಡುತ್ತಾಳೆ. ಈಗ ಏನು ವಿಚಾರ ಮಾಡಿನೋ ಫಲ ಇಲ್ಲ ಅಂತಕ್ಕಂಥದ್ದು ಅವಳಿಗೆ ಗೊತ್ತಾಗತ್ತೆ. ದೈವ ಅವಳಿಗೆ ಎಂಥ ಬದುಕನ್ನ ಕೊಟ್ಟಿದೆಯೋ ಆ ಬದುಕನ್ನ ನಾನು ಅನುಭವಿಸಿದ್ದೇನೆ ಅಂತಕ್ಕಂಥ ಒಂದು ಸಮಾಧಾನದಿಂದ ಅವಳು ಹರ್ಷವನ್ನ ಪಡ್ತಾಳೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸಾಮಾನ್ಯವಾಗಿ ಇಡೀ ಒಂದು ಜೀವನವನ್ನು ಜೊತೆಯಾಗಿ ಕಳೆದವರು ಮರಣಾನಂತರ ಅಥವಾ ಮುಂದಿನ ಜನ್ಮಗಳಲ್ಲಿ ಒಬ್ಬರಿಗೊಬ್ಬರು ಯಾವುದೇ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ಲ.
ಸಾಮಾನ್ಯವಾಗಿ ಇಡೀ ಒಂದು ಜೀವನವನ್ನ ಜೊತೆಗಾಗಿ ಕಳೆದಿರ್ತಕ್ಕಂಥವ್ರು, ಒಬ್ಬರಿಗೊಬ್ರು ಅನುರೂಪವಾಗಿರ್ತಕ್ಕಂಥವ್ರು, ಒಬ್ಬರನ್ನ ಬಿಟ್ಟು ಒಬ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥವ್ರು ಕೂಡ ಮರಣದ ನಂತರ ಮುಂದಿನ ಜನ್ಮಗಳಲ್ಲಿ ಒಬ್ಬರಿಗೊಬ್ರು ಯಾವುದೇ ಸಂಪರ್ಕವನ್ನ ಇಟ್ಟುಕೊಳ್ಳೋದಿಲ್ಲ, ಸಾಮಾನ್ಯವಾಗಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇಬ್ಬರು ತಮ್ಮ ತಮ್ಮ ಕಾರ್ಯಗಳನ್ನು ಪೂರೈಸಿದ್ದಾರೆ, ಸ್ವಲ್ಪ ಸಮಯ ಜೊತೆಯಾಗಿರುವುದರಿಂದ ಇಬ್ಬರಿಗೂ ಲಾಭವಾಗಿದೆ. ಆದ್ರೆ ಜೀವನದ ಕುರಿತು ಅವರಿಬ್ಬರು ಎಷ್ಟೊಂದು ಭಿನ್ನ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಅಂದ್ರೆ ಅವರು ಪರಸ್ಪರ ಆಕರ್ಷಿತಗೊಳ್ಳುವುದೇ ಇಲ್ಲ. ಇಬ್ಬರು ತಮ್ಮ ಭೂಮಿಯ ಮೇಲೆ ಇರೋ ತನಕ ತಮ್ಮ ತಮ್ಮ ಕೆಲಸಗಳನ್ನ ಮಾಡಿದ್ದಾರೆ, ಜೊತೆಯಾಗಿ ಇದ್ದಾರೆ, ಆಗ ಇಬ್ಬರಿಗೂ ಲಾಭ ಆಗ್ಯದ. ಆದ್ರೆ ಜೀವನದ ಕುರಿತು ಅವರಿಬ್ಬರಿಗೂ ಎಷ್ಟು ಭಿನ್ನಾಭಿಪ್ರಾಯ ಇತ್ತು ಅಂತಂದ್ರೆ ಮರಣದ ನಂತರ ಅವರು ಒಬ್ಬರಿಗೊಬ್ರು ಪರಸ್ಪರ ಆಕರ್ಷಿತ ಆಗೋದೇ ಇಲ್ಲ. ಬಹುಶಃ ಪುರುಷನು ಮಹಿಳೆಗಿಂತ 50-100 ಜನ್ಮ ಹೆಚ್ಚಿಗೆ ಜೀವಿಸಿರಬಹುದು. ಇದರಿಂದ ಸ್ವಾಭಾವಿಕವಾಗಿ ಅವನಿಗೆ ಪ್ರಕೃತಿಯ ವ್ಯವಸ್ಥೆಯನ್ನು ತಿಳಿದುಕೊಳ್ಳುವ ಶಕ್ತಿಯ ಮಹಿಳೆಗಿಂತ ಹೆಚ್ಚಿಗೆ ಇರಬಹುದು. ಪುರುಷ ವಿಕಾಸ ಹೊಂದಿದವನಾಗಿರೋದ್ರಿಂದ ಅವಳಿಗಿಂತ 50-100 ಜನ್ಮಗಳನ್ನ ಹೆಚ್ಚು ಅವನು ಪಡೆದಿರ್ತಾನೆ. ಹೀಗಾಗಿ ಅವನ ಅನುಭವ, ಅವನ ಆತ್ಮ ಸಾಕಷ್ಟು ವಿಕಾಸ ಹೊಂದಿರ್ತದ. ಹೀಗಾಗಿ ಅವನು ತನ್ನ ಇಚ್ಛೆಗೆ ಅನುಸಾರವಾಗಿ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದರಿಂದ ಸ್ವಾಭಾವಿಕವಾಗಿ ಅವನಿಗೆ ಪ್ರಕೃತಿಯ ವ್ಯವಸ್ಥೆಯನ್ನ ತಿಳಿದುಕೊಳ್ತಕ್ಕಂಥ ಒಂದು ಶಕ್ತಿ ಇರ್ತದ. ಅವನು ಎಷ್ಟೋ ಜನ್ಮಗಳ ಅನುಭವದಿಂದ ಪಡೆದುಕೊಂಡಂತಹ ಜ್ಞಾನ ಭಂಡಾರವು ಅಪಾರ ಪ್ರಮಾಣದಲ್ಲಿ ಇರಬಹುದಾದ್ದರಿಂದ ಅವನು ತನ್ನ ಪತ್ನಿಗಿಂತ ಬಹಳ ಉತ್ತಮ ಮತ್ತು ಶ್ರೇಷ್ಠ ವ್ಯಕ್ತಿಯಾಗಿರಬಹುದು. ಅಪಾರವಾಗಿರ್ತಕ್ಕಂಥ ಜ್ಞಾನವಿರೋದ್ರಿಂದ ಪತ್ನಿಗಿಂತ ಎಷ್ಟೋ ಪಟ್ಟು ಹೆಚ್ಚು ವಿಕಾಸ ಹೊಂದಿರತಕ್ಕಂಥ ಅಥವಾ ಉತ್ತಮವಾಗಿರ್ತಕ್ಕಂಥ ಅಥವಾ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಅವನು ಇರಬಹುದು. ಆದ್ರೆ 100 ಜನ್ಮಗಳ ಹಿಂದೆ ಇಂದು ತನ್ನ ಪತ್ನಿಯು ಇರುವಂತಹ ಹಂತದಲ್ಲಿ ಅವನು ಕೂಡ ಇದ್ದನು ಎಂಬುದನ್ನು ಮರೆಯಬಾರದು. ಈಗ ವಿಕಾಸ ಹೊಂದಿದ್ದಾನೆ. 100 ಜನ್ಮದ ಹಿಂದೆ ಈಗ ಅವನ ಹೆಂಡತಿ ಯಾವ ಸ್ಥಾನದಲ್ಲಿದ್ದಾಳೋ, ಯಾವ ಸ್ಥಿತಿಯಲ್ಲಿದ್ದಾಳೋ, ಯಾವ ಆತ್ಮದ ಸ್ಥಿತಿಯಲ್ಲಿದ್ದಾಳೋ ಆತ್ಮದ ಸ್ಥಿತಿಯಲ್ಲಿ ತಾನು ಇದ್ದೆ ಅಂತಕ್ಕಂಥದ್ದನ್ನ ಅವನು ಮರೆಯಬಾರದು. ಅವನು ಸಹಿತ ತನಗಿಂತ ಶ್ರೇಷ್ಠ ವ್ಯಕ್ತಿಗಳ ಜೊತೆ ಜೀವನ ಜೀವಿಸಿದ ನಂತರವೇ ಆ ಮಟ್ಟದ ತಿಳುವಳಿಕೆಯನ್ನ ಹೊಂದಿದ್ದಾನೆ ಅನ್ನೋದನ್ನ ಮರೆಯಬಾರದು ಅಂತ ಹೇಳ್ತಾರೆ. ಇನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬ ಆತ್ಮ ಸಂಗಾತಿ ಇರುತ್ತಾಳೆ ಎಂಬುದನ್ನು ನೀನು ಕೇಳಿರಬಹುದು. ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಆತ್ಮ ಸಂಗಾತಿ, ಸೋಲ್ಮೇಟ್ ಅಂತ ಹೇಳಿರ್ತಾಳಂತ. ಇದನ್ನ ಕೇಳಿರಬಹುದು. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಅವಳನ್ನು ಹುಡುಕಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ತಮ್ಮ ಸೋಲ್ಮೇಟ್ ಗಳನ್ನ, ಆತ್ಮದ ಸಂಗಾತಿಗಳನ್ನ ಹುಡುಕ್ಬೇಕು. ಆತ್ಮ ಸಂಗಾತಿ ಇರುತ್ತಾರೆ ಎನ್ನುವುದು ಸತ್ಯ. ದೈವಿ ಶಕ್ತಿ ಎಡೆಯಿಂದ ಹೊಸ ಜೀವನ ಶಕ್ತಿಯು ಕಳಿಸಲ್ಪಟ್ಟಾಗ ಅದು ಸ್ತ್ರೀ ಮತ್ತು ಪುರುಷ ರೂಪದಲ್ಲಿ ಮುಂದುವರಿಯುತ್ತದೆ. ಇಲ್ಲಿ ಈ ಆತ್ಮ ಸಂಗಾತಿ ಇರುತ್ತಾರೆ ಅನ್ನೋದು ಸತ್ಯ ಅಂತ ಹೇಳ್ತಾರೆ. ದೈವಿ ಶಕ್ತಿ ಎಡೆಗೆ ಹೊಸ ಜೀವನ ಶಕ್ತಿಯು ಕಳಿಸಲ್ಪಟ್ಟಾಗ ಅದು ಸ್ತ್ರೀ ಮತ್ತು ಪುರುಷ ರೂಪದಲ್ಲಿ ಮುಂದುವರಿಯುತ್ತದೆ. ಒಂದು ದೈವಿ ಶಕ್ತಿಯಿಂದ ಹೊಸ ಜೀವನ ಭೂಮಿಗೆ ಬಂದಾಗ ಅದು ಸ್ತ್ರೀ ಅಥವಾ ಪುರುಷ ರೂಪದಲ್ಲಿ ಮುಂದುವರಿತದ. ಇವೆರಡು ಬೇರೆ ಬೇರೆ ರೂಪಗಳಲ್ಲಿ ವಿಕಾಸ ಹೊಂದುತ್ತವೆ. ಸ್ತ್ರೀ ಮತ್ತು ಪುರುಷ ಬೇರೆ ಬೇರೆ ರೂಪಗಳಲ್ಲಿ ವಿಕಾಸ ಹೊಂದವು. ಇಬ್ಬರಿಗೂ ತಮ್ಮ ತಮ್ಮ ಪಾಲಿನ ಸ್ತ್ರೀ ಮತ್ತು ಪುರುಷ ಜನ್ಮಗಳು ದೊರೀತಾವು. ಅವರವರ ಆತ್ಮದ ವಿಕಾಸಕ್ಕೆ ತಕ್ಕ ಹಾಗೆ ಅವರವರಿಗೆ ಅವರವರ ಸ್ತ್ರೀ ಮತ್ತು ಪುರುಷ ಜನ್ಮಗಳು ದೊರೀತಾವು. ವಿಶೇಷ ಸಂದರ್ಭದಲ್ಲಿ ಒಂದು ದೊಡ್ಡ ಉದ್ದೇಶವನ್ನು ಸಾಕಾರಗೊಳಿಸಬೇಕಾದಾಗ ಎರಡೂ ವ್ಯಕ್ತಿಗಳನ್ನು ಸಮ್ಮುಖ ತರಲಾಗುತ್ತದೆ. ಯಾವುದೇ ಒಂದು ದೊಡ್ಡ ಉದ್ದೇಶವನ್ನ ಸಾಕಾರಗೊಳಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎರಡೂ ವ್ಯಕ್ತಿತ್ವಗಳನ್ನ ಸಮ್ಮುಖ ತರಲಾಗ್ತದ ಅಂತ ಹೇಳ್ತಾರೆ. ಏಕೆಂದ್ರೆ ಒಬ್ಬರ ಪ್ರೇರಣೆಯಿಂದ ಇನ್ನೊಬ್ಬರಿಗೆ ಮಹಾನ್ ಕೆಲಸ ಮಾಡಲು ಸಾಮರ್ಥ್ಯ ದೊರೆಯುತ್ತದೆ. ಸ್ತ್ರೀ ಮತ್ತು ಪುರುಷ ಒಬ್ಬರ ಪ್ರೇರಣೆಯಿಂದ ಮತ್ತೊಬ್ಬರಿಗೆ ಮಹಾನ್ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಪುರುಷನ ಶಕ್ತಿಯ ಹಿಂದೆ ಸ್ತ್ರೀ ಇರ್ತಾಳೆ, ಸ್ತ್ರೀಯ ಶಕ್ತಿಯ ಹಿಂದೆ ಪುರುಷ ಇರ್ತಾನೆ ಅಂತಕ್ಕಂಥ ಮಾತುಗಳನ್ನ ನಾವು ಆಗಾಗ ಕೇಳ್ತಾ ಇರ್ತೀವಿ. ಹೀಗೆ ಈ ಎರಡನ್ನು ಸಮ್ಮುಖದಲ್ಲಿ ತಂದು ಉದಾತ್ತವಾಗಿರ್ತಕ್ಕಂಥ ಒಂದು ಉದ್ದೇಶದಿಂದ ಇವರನ್ನ ತರಲಾಗಿರ್ತದ. ತನ್ನ ಗುರಿಯನ್ನು ತಲುಪಿದ ಮಹಾನ್ ವ್ಯಕ್ತಿಯೊಬ್ಬ ತನ್ನ ಪತ್ನಿಯ ಸಹಾಯ ಸಹಕಾರವಿಲ್ಲದಿದ್ರೆ ತಾನೇನು ಸಾಧಿಸುವುದು ಸಾಧ್ಯವಿರಲಿಲ್ಲವೆಂದು ಮೇಲಿಂದ ಮೇಲೆ ಹೇಳ್ತಾ ಇರ್ತಾನೆ. ಅತ್ಯಂತ ಪ್ರಗತಿಯನ್ನ ಹೊಂದಿರತಕ್ಕಂಥ, ಬಹಳಷ್ಟು ಸಾಧನೆಯನ್ನ ಮಾಡಿರ್ತಕ್ಕಂಥ ಜನರ ಸಂದರ್ಶನವನ್ನ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ತಮ್ಮ ಸಾಧನೆಯ ಹಿಂದೆ, ತಮ್ಮ ಪ್ರಗತಿಯ ಹಿಂದೆ, ತಮ್ಮ ಬೆಳವಣಿಗೆಯ ಹಿಂದೆ ತಮ್ಮ ಪತ್ನಿಯ ಶ್ರಮ ಇದೆ ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾ ಇರ್ತಾರೆ. ಅದೇ ರೀತಿ ಪತ್ನಿಯೂ ಕೂಡ ತನ್ನ ಸಾಧನೆಯ ಹಿಂದೆ ತನ್ನ ಆತ್ಮ ಸಂಗಾತಿಯ ಒಂದು ಏನಂದ್ರೆ ಶಕ್ತಿ ಅಂತಕ್ಕಂಥದ್ದು, ಅವರ ಒಂದು ಪ್ರಭಾವ ಅಂತಕ್ಕಂಥದ್ದು ಇರ್ತದ ಅಂತಕ್ಕಂಥ ಮಾತುಗಳನ್ನ ಹೇಳಿರೋದನ್ನ ನಾವು ಕೇಳ್ತಾ ಇದ್ದೀವಿ. ಆದ್ರೆ ಇಷ್ಟಂತೂ ನಿಜ,
ಯಾವಾಗ ಇಬ್ಬರು ಸೇರಿ ಒಂದು ದೊಡ್ಡ ಕೆಲಸ ಮಾಡುತ್ತಾರೋ ಆಗ ಅವರು ಒಂದೇ ಘಟಕ ಆಗ್ತಾರೆ. ಯಾವಾಗ ಇಬ್ಬರು ಸೇರಿ ಒಂದು ದೊಡ್ಡ ಕೆಲಸವನ್ನ ಮಾಡ್ತಾರೋ ಆಗ ಅವರು ಒಂದೇ ಘಟಕದಂತೆ ಆಗ್ತಾರೆ. ಅವರು ಕೇವಲ ಒಂದೇ ರೀತಿಯಾಗಿ ಆಲೋಚಿಸುವುದಷ್ಟೇ ಅಲ್ಲದೆ ಇಬ್ಬರಿಗೂ ಯಾವುದು ಲಾಭದಾಯಕ ಎಂಬುದನ್ನು ಅವರು ಬಲ್ಲರು. ಅವರಿಬ್ಬರು ಏಕಪ್ರಕಾರವಾಗಿ ಒಂದೇ ರೀತಿಯಿಂದ ವಿಚಾರ ಮಾಡೋದಷ್ಟೇ ಅಲ್ದೇನೆ ಇಬ್ಬರಿಗೂ ಯಾವುದು ಲಾಭ ಅಂತಕ್ಕಂಥದ್ದನ್ನ ಅವರು ತಿಳ್ಕೊತಾರೆ. ಇದನ್ನು ನಾವು ಸ್ತ್ರೀ ಪುರುಷರ ರೂಪದಲ್ಲಿ ಬಂದಿರುವ ಧನಾತ್ಮಕ ಮತ್ತು ಋಣಾತ್ಮಕ ತತ್ವಗಳ ಮಿಲನ ಎಂದು ತಿಳಿದುಕೊಳ್ಳಬೇಕು. ಇಂಥದನ್ನ ನಾವು ಸ್ತ್ರೀ ಮತ್ತು ಪುರುಷರ ರೂಪದಲ್ಲಿ ಬಂದಿರತಕ್ಕಂಥ ಧನಾತ್ಮಕ ಮತ್ತು ಋಣಾತ್ಮಕ ತತ್ವಗಳ ಮಿಲನ ಅಂತ ಹೇಳಿ ತಿಳ್ಕೊಬೇಕು. ಪ್ರತಿಯೊಂದು ಜನ್ಮದಲ್ಲಿ ನಾವು ನಮ್ಮ ಆತ್ಮ ಸಂಗಾತಿಯೊಂದಿಗೆ ಜೀವನ ಕಳೆಯಲೇಬೇಕು ಎಂಬುದೇನೂ ಇಲ್ಲ. ಏಕೆಂದ್ರೆ ಅಂಥ ಸಂದರ್ಭಗಳಲ್ಲಿ ನಾವು ಸ್ವಾರ್ಥಿಗಳಾಗುತ್ತೇವೆ. ಇತರರ ಸ್ಥಾನದಲ್ಲಿ ಇದ್ದುಕೊಂಡು ಯೋಚಿಸಲು ನಾವು ಸಮರ್ಥರಾಗುವುದಿಲ್ಲ. ಒಂದು ದೊಡ್ಡ ಗುರಿಯನ್ನು ತಲುಪಲು ತನ್ನ ಒಂದು ಸಣ್ಣ ಹಠವನ್ನು ಬಿಡುವುದನ್ನು ಕಲಿತುಕೊಳ್ಳಲು ಅವನಿಂದ ಸಾಧ್ಯವಾಗುವುದಿಲ್ಲ. ಹಾಗೆ ಪ್ರತಿಯೊಬ್ಬರು ತಮ್ಮ ಆತ್ಮ ಸಂಗಾತಿಯನ್ನ ಹುಡುಕೊಳ್ಬೇಕು ಅಂತಕ್ಕಂಥ ಸೋಲ್ಮೇಟ್ ಅನ್ನ ಅಂತಕ್ಕಂಥದ್ದು ನಿಜ. ಆದ್ರೆ ಪ್ರತಿಯೊಂದು ಜನ್ಮದಲ್ಲಿನೂ ಆತ್ಮ ಸಂಗಾತಿಯೊಂದಿಗೆನೆ ಜೀವನ ಕಳಿಬೇಕು ಅಂತಕ್ಕಂಥ ಎಂಬುದೇನೂ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಂತ ಸಂದರ್ಭಗಳಲ್ಲಿ ನಾವು ಸ್ವಾರ್ಥಿಗಳಾಗ್ತೇವೆ. ಇತರರ ಸ್ಥಾನದಲ್ಲಿ ಇದ್ದುಕೊಂಡು ಯೋಚಿಸ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಒಂದು ದೊಡ್ಡ ಗುರಿಯನ್ನ ತಲುಪಲಿಕ್ಕೆ ತನ್ನ ಒಂದು ಸಣ್ಣ ಹಠವನ್ನ ಬಿಡುವುದನ್ನ ಕಲಿತುಕೊಳ್ಳೋದು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ಎಲ್ಲ ಉದಾಹರಣೆಗಳಿಂದ ವಿಕಾಸ ಮಾರ್ಗದಲ್ಲಿ ಆತ್ಮಗಳು ಹೇಗೆ ಪರಸ್ಪರ ಸಹಾಯ ಮಾಡುತ್ತವೆ ಎಂಬುದು ನಿನಗೀಗ ಅವಶ್ಯವಾಗಿ ತಿಳಿದಿರಬಹುದು. ಭಾರತೀಯ ಮಿತ್ರ ಪೀಟರ್ ರೆಶ್ಲೋ ಅವ್ರಿಗೆ ಹೇಳ್ತಾರೆ, ಎಲ್ಲ ಉದಾಹರಣೆಗಳನ್ನ ನೋಡಿದಾಗ ವಿಕಾಸದ ಮಾರ್ಗದಲ್ಲಿದ್ದಾಗ ಆತ್ಮಗಳು ಹೇಗೆ ಪರಸ್ಪರ ಸಹಾಯ ಮಾಡ್ತವೆ ಅಂತಕ್ಕಂಥದ್ದು ನಿನಗೆ ಗೊತ್ತಾಗಿದೆ. ಅನೇಕ ವಿಷಮತೆಗಳನ್ನು ಸಹಿಸಿದ ನಂತರವೇ ನಾವು ಧೈರ್ಯ ಹೊಂದುವಂತಹ ಶಿಕ್ಷಣವನ್ನು ಪಡೆಯುತ್ತೇವೆ. ಅನೇಕ ವಿಷಮತೆಗಳನ್ನ, ಅನೇಕ ವೈರುಧ್ಯಗಳನ್ನ, ಅನೇಕ ಭಿನ್ನತೆಗಳನ್ನ ಎದುರಿಸಿದ ನಂತರ, ಅನೇಕ ಕಷ್ಟಗಳನ್ನ ಎದುರಿಸಿದ ನಂತರ ನಮ್ಗೆ ಧೈರ್ಯವನ್ನ ಹೊಂದ್ಲಿಕ್ಕ, ಆ ಒಂದು ಧೈರ್ಯವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಶಿಕ್ಷಣವನ್ನ ಪಡಿತೀವಿ. ಇದಕ್ಕಾಗಿ ನಾವು ಎಷ್ಟೋ ಸಲ ಇಜ್ಜೋಡು ಎನಿಸುವಂತ ಜನರೊಂದಿಗೂ ನಾವು ಇರ್ಬೇಕಾಗತ್ತೆ. ಸೊ ಈ ಪಾಠಕ್ಕಾಗಿನೇ ನಾವು ಇಜ್ಜೋಡು ಅಂತಕ್ಕಂಥ ಅನುರೂಪವಾಗದೇ ಇರ್ತಕ್ಕಂಥ ಜೋಡಿಯ ಜೊತೆಗೆ ಇರ್ಬೇಕಾಗ್ತದ. ಒಂದು ಸುಖಿ ಮತ್ತು ಶಾಂತ ಜೀವನವು ಯಾವಾಗಲೂ ಒಳ್ಳೆಯದೆಂದು ಹೇಳುವುದು ಸಾಧ್ಯವಿಲ್ಲ. ಏಕೆಂದ್ರೆ ನಾವು ಕಷ್ಟ ಸಹಿಸಿದಾಗಲೇ ಎಲ್ಲಕ್ಕಿಂತ ಹೆಚ್ಚಾಗಿ ವಿಕಾಸ ಮಾರ್ಗದಲ್ಲಿ ಮುಂದುವರಿಯುವುದು ಸಾಧ್ಯವಾಗ್ತದೆ. ಸುಖಿ ಜೀವನ, ಸುಖಿ ಸಂಸಾರ ಕಣ್ಣಿಗೆ ಕಾಣ್ಲಿಕ್ಕೆ ಬಹಳ ಸುಂದರ ಅನಿಸ್ತದ. ಆದ್ರೆ ಅಲ್ಲಿ ಯಾವ ಪಾಠಗಳನ್ನು ಕಲೀಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ವಿಷಮತೆ ಇದ್ದಲ್ಲಿನೇ, ತೊಂದರೆ ಇದ್ದಲ್ಲೇನೆ, ಕಷ್ಟ ಇದ್ದಲ್ಲೇನೆ, ಭಿನ್ನತೆ ಇದ್ದಲ್ಲೇನೆ ನಾವು ಹೆಚ್ಚಿನ ಪಾಠಗಳನ್ನ ಕಲೀಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಇದೊಂದು ಕಠೋರ ರೀತಿಯಾಗಿದೆ. ಭಿನ್ನತೆಯಿಂದ, ವಿಷಮತೆಯಿಂದ ಹೆಚ್ಚಿನ ಪಾಠಗಳನ್ನ ಕಲಿತೀವಿ ಅಂತಕ್ಕಂಥದ್ದು ಒಂದು ಕಠೋರ ರೀತಿಯಾಗಿದೆ ಅಂತ ಹೇಳ್ತಾರೆ. ವಿಕಾಸದ ವಿದ್ಯಾಲಯದಲ್ಲಿ ಪ್ರತಿಯೊಂದು ಜನ್ಮವು ಒಂದು ದಿನದಂತೆ ಇದೆ. ವಿಕಾಸದ ಒಂದು ವಿದ್ಯಾಲಯದಲ್ಲಿ, ಆತ್ಮದ ವಿಕಾಸ ಅಂತಕ್ಕಂಥ ಒಂದು ಮಹಾವಿದ್ಯಾಲಯದಲ್ಲಿ ಒಂದು ಜನ್ಮ ಅಂತಂದ್ರೆ ಒಂದು ದಿನದ ಹಾಗೆ ಅಂತ ಹೇಳ್ತಾರೆ. ಯಾವ ಗುರಿಯನ್ನು ತಲುಪಲು ನಾವು ಜನ್ಮ ತೆಗೆದುಕೊಂಡಿದ್ದೇವೆಯೋ ಆ ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವು ಯಾವುದೇ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು. ನಾವು ಯಾವ ಗುರಿಯನ್ನ ಸಾಧಿಸುವುದಕ್ಕಾಗಿ ಜನ್ಮವನ್ನ ತೆಗೆದುಕೊಂಡಿದ್ದೇವೋ ಅದನ್ನ ಸಾಧಿಸುವುದಕ್ಕಾಗಿ, ಅದನ್ನ ತಲುಪುವುದಕ್ಕಾಗಿ ನಾವು ಯಾವುದೇ ಅವಕಾಶವನ್ನ ತಪ್ಪಿಸ್ಕೊಳ್ಬಾರ್ದು. ಆ ಗುರಿಯನ್ನ ತಲುಪುವುದಕ್ಕಾಗಿಯೇ ಇಂಥ ಅವಕಾಶಗಳು, ಇಂಥ ವಿಷಮತೆಗಳು, ಇಂಥ ಕಷ್ಟಗಳು, ಇಂಥ ತೊಂದರೆಗಳು ನಮಗೆ ಬರ್ತಾವೆ ಅಂತಕ್ಕಂಥ ಸಂಗತಿಯನ್ನ ಇಲ್ಲಿ ಹೇಳ್ತಾರೆ. ಹೀಗೆ ನಾಳೆ ನಾನು ನಿನಗೆ ಸೂಕ್ಷ್ಮ ಜಗತ್ತಿನಲ್ಲಿರುವ ಮಾನವೇತರ ನಿವಾಸಿಗಳ ಕುರಿತು ಹೇಳುವೆನು. ಈಗ ಸೂಕ್ಷ್ಮ ಜಗತ್ತಿನಲ್ಲಿರ್ತಕ್ಕಂಥ ಮಾನವರನ್ನ ಕುರಿತು ಹೇಳಿದ್ದಾರೆ. ನಾಳೆ ಸೂಕ್ಷ್ಮ ಜಗತ್ತಿನಲ್ಲಿರ್ತಕ್ಕಂಥ ಮಾನವೇತರ ನಿವಾಸಿಗಳನ್ನ ಕುರಿತು ಹೇಳ್ತೇನೆ. ಆ ನಂತರ ನಾನು ನಿನ್ನನ್ನು ಇನ್ನೊಮ್ಮೆ ಸೂಕ್ಷ್ಮ ಪಯಣಕ್ಕೆ ಕರೆದುಕೊಂಡು ಹೋಗುವೆನು. ಸೂಕ್ಷ್ಮ ಲೋಕದ ನಿವಾಸಿಗಳು ಭೂಲೋಕದ ಜನರಂತೆಯೇ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನೀನು ಸ್ವಯಂ ನೋಡಬಹುದು. ಈ ಮಾನವೇತರ ನಿವಾಸಿಗಳು ಸೂಕ್ಷ್ಮ ಜಗತ್ತಿನಲ್ಲಿ ಯಾವ ರೀತಿ ಇರ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಮತ್ತು ಸೂಕ್ಷ್ಮ ಲೋಕದ ನಿವಾಸಿಗಳು ಭೂಲೋಕದ ಜನರಂತೆನೆ ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೀನು ಸ್ವತಃ ಅನುಭವಿಸಿ ನೋಡಬಹುದು ಅಂತಕ್ಕಂಥ ಸಂಗತಿಗಳನ್ನ ಹೇಳ್ತಾರೆ. ಇಲ್ಲಿಗೆ ಈ 5ನೇ ಅಧ್ಯಾಯ ಮುಕ್ತಾಯವಾಗುತ್ತೆ ಮಾಸ್ಟರ್ಸ್. ಇಲ್ಲಿಗೆ ನಮ್ಮ ಸ್ವಾಧ್ಯಾಯವನ್ನ ಮುಗಿಸೋಣ. ಇದುವರೆಗೆ
ಆಸಕ್ತಿಯಿಂದ ಕೇಳಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾಜಿಯವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಜೀವನ್ದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಉಸಿರನ್ನು ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವವಾಗುತ್ತೆ. ಅನುಭವಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಾಟದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ಜೀರುಂಡೆಯ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಸೂಕ್ಷ್ಮ ಲೋಕದ ಆಗುವವುಗಳು
ನಿಮ್ಮ ಆಂತರಿಕ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಗುರಿಯೆಡೆಗೆ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ನನ್ನ ಗಮ್ಯ, ನನ್ನ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಜ್ಞಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ, ಥರ್ಡ್ ಐ ಜಾಗೃತವಾಗ್ತಾ ಇದೆ ಮಾಸ್ಟರ್ಸ್. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗೆ ಕಾಣಿಸಿಕೊಳ್ಳುತ್ತವೆ. ಅವೆಲ್ಲವುಗಳನ್ನ ಗಮನಿಸಿ ಮಾಸ್ಟರ್ಸ್. ನಿಮಗೇನು ಕಾಣುತ್ತದೆಯೋ ಅದನ್ನು ಗಮನವಿಟ್ಟು ನೋಡಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ, ಪರಮಾನಂದವನ್ನ ಅನುಭವಿಸಿ ಮಾಸ್ಟರ್ಸ್.
5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು. ಕೊನೆಯ 1 ನಿಮಿಷ ಮಾಸ್ಟರ್ಸ್. seconds. 10 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲಿನ ಕೈಗಳನ್ನ ತೆಗೆಯಿರಿ.
ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಶೇರ್ ಮಾಡ್ಕೊಳ್ತೀರಿ? ಹಾ ರೀ ಮೇಡಮ್, ಹಾ ಹೇಳ್ರಿ ಮೇಡಮ್. ಇವತ್ತು ಎನರ್ಜಿ ಫ್ಲೋ ಭಾಳ ಇತ್ರಿ. ಎನರ್ಜಿ ಫ್ಲೋ ಭಾಳ ಇತ್ತು ಅಂತ ನೀವೆಲ್ಲ ಅಂತಿರ್ತಿರಲ್ಲ, ನೀವು ವಿಜಯಲಕ್ಷ್ಮಿ ನಂಗೆ ಗೊತ್ತಾಗ್ತಿದಿಲ್ಲ. ಇವತ್ತು ಫೀಲ್ ಐತ್ರಿ ಭಾಳ. ಅದು ಗೊತ್ತಾಯ್ತಲ್ರಿ? ಹುಬ್ಬಿನ ನಡು ಇಷ್ಟು ಎನರ್ಜಿ ಫ್ಲೋ ಆಗೋದು, ಮತ್ತೆ ಮ್ಯಾಲ ಸಹಸ್ರಾರದಂತೂ ಇದ್ದೇ ಇತ್ರಿ ಮೇಡಮ್ ಭಾಳ. ಹೌದಲ್ರಿ? ಅದೇ ಡೀಪ್ ಇತ್ತು ಮೇಡಮ್. ಧ್ಯಾನ, ಡೀಪ್ ಹ್ಞೂ ಇತ್ತು. ರೀ ಮೇಡಮ್, ಹೌದು. ಓಕೆ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಇವತ್ತಿನ 3 ಜನ ಅದಾರೇನ್ರಿ? ಹೌದು, ಯಾಕೋ ಎಲ್ಲಾರು ಜಲ್ದಿ ಲೀವ್ ಮಾಡಿದ್ರು ಓಕೆ ಧ್ಯಾನಕ್ಕೆ. ಏನಾರು ಬರ್ತಾ ಒಂದೊಂದ್ಸಲ ಯಾರೇ ಬರ್ತಾರ. ಹೌದೌದು, ಹೌದು ಹೌದು. ಹೌದ್ರಿ ಮೇಡಮ್, ಹೌದು. ಅದೇ ಚಲೋ ಐತ್ರಿ. ಮತ್ತೆ Okay. ನಾಳೆ ಅಲ್ಲ. ಆಯ್ತು ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಹಾ. ಓಕೆ, ಗಂಗು ಮಾತಾಡ್ತೀಮಾ? ಹಲೋ ಹಲೋ, ಅವ್ರಿನ್ನ ಧ್ಯಾನದಿಂದ ಹೊರಗ್ ಬಂದಿರ್ಲಿಕ್ಕಿಲ್ರಿ ಮೇಡಮ್. ಕಾಣಿಸಂಗಿಲ್ಲ. ಮುಗಿಸೋಣ್ರಿ ಮೇಡಮ್? ಮುಗಿಸ್ರಿ ಮೇಡಮ್, ಮುಗಿಸ್ರಿ. ಹಾ, ಮತ್ತೆ ನಾಳೆ ಭೇಟಿ ಆಗೋಣ ಇನ್ನಿಷ್ಟು ಭೇಟಿ ಧ್ಯಾನ, ಆಗೋಣ. ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.